ಕನ್ನಡಕ್ಕೆ ಸ್ವಾಗತ. ನನ್ನ ಹೆಸರು ಅನುಷಾ. ಇಲ್ಲಿ ಸರ್ ಈಗ ಸಹಾಯ ಮಾಡಲಿ. ಮ್ಯಾಮ್ ನನಗೆ ಒಂದು 300 ರುಪೀಸ್ ಪೆನಲ್ಟಿ ಬಿದ್ದೈತೆ. ಅದು ಆ್ಯಕ್ಚುಲಿ ನನಗೆ ಏನಕ್ಕೆ ಬಿದ್ದೈತೆ ಅಂತ ಗೊತ್ತಿಲ್ಲ. ಅಂದರೆ ನಿನ್ನೆ ಒಂದು ಆರ್ಡ್ರ್ ಬಂದಿತ್ತು, ಫುಡ್ ಆರ್ಡ್ರು. ಹೌದು, ನಿನ್ನೆ ಮಾಡಿರೋದು ಅಪ್ಡೇಟ್ ಬಂದು ಬೆಳಗ್ಗೆ ನೀವು ತಗೊಂಡಿರೋದು ಆರ್ಡರ್ ಐಡಿ 3479 ಅಲ್ವಾ? ಓಕೆ ಓಕೆ ಸರ್, ಇದ್ರಲ್ಲಿ ಅಪ್ಲೋಡ್ ಬಂದು ಕಿಲೋಮೀಟರ್ ಅಂದ್ರೆ ಅಪ್ಡೇಟ್ ನಿಮಗೆ ಅಪ್ಡೇಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಒಂದು ನಿಮಿಷ ಲೈನಲ್ಲಿ ಇರಿ ಸರ್. ಶಿಪ್ರೋಕೆಟ್ ಆರ್ಡರ್ ಇದು 1786. ಒಂದು ನಿಮಿಷ. ಓಕೆ ಸರ್, ಇದು ಬಂದು ಕ್ಯಾನ್ಸಲ್ ಆಗಿದೆ. ಆನ್ ದ ವೇಲ್ ಇರ್ಬೇಕಾದ್ರೆ 10:34 ಆನ್ ದ ವೇ ಇದೆ. ಸಂಜೆ 4:55 ಬಂದು ನಮ್ಮ ಕಡೆಯಿಂದ ಕ್ಯಾನ್ಸಲ್ ಆಗಿದೆ. ಓಕೆನಾ ಸರ್, ಇದು ಬಂದು ಕ್ಯಾನ್ಸಲ್ ಆಗಿರೋದಕ್ಕೇನೆ ಅಬೋಟ್ ಆಗಿರೋ ಡ್ಯೂರಿಂಗ್ ಟು ಟೆಕ್ ಇಶ್ಯೂಸ್ ಅಪ್ಲೋಡ್ನ ನೀವು ಕ್ಯಾನ್ಸಲ್ ನ ಮಾಡಿಸ್ಕೊಳ್ದೇ ಇರೋ ಕಾರಣದಿಂದ 300 ರೂಪಾಯಿ ಬಂದು ಪೆನಾಲ್ಟಿ ಬಿದ್ದಿದೆ. ಮ್ಯಾಮ್ ನಾನು ಟಿಕೆಟ್ ರೈಸ್ ಮಾಡಿದ್ದೀನಿ ಮೇಡಮ್, ಬಟ್ ಆದರೆ ಟಿಕೆಟ್ ಕಾಲೇ ಕನೆಕ್ಟ್ ಆಗ್ತಿರ್ಲಿಲ್ಲ. ಟಿಕೆಟ್ ರೈಸ್ ಮಾಡೋಕೆ ಆಪ್ಷನ್ ಇಲ್ಲ ಅಲ್ಲ ಸರ್, ನೀವು ಕಾಲ್ ಮಾಡ್ಬೇಕು ಅವ್ರಿಗೆ. ಯಾವ ತರ ಕಾಲ್ ಮಾಡಿದ್ರಿ ಅಂತ ಹೇಳ್ತೀರಾ ದಯವಿಟ್ಟು? ಅಲ್ಲ ಮೇಡಮ್, ನಾನು ಟಿಕೆಟ್ ರೈಸ್ ಮಾಡ್ತಿದ್ದೆ. ಲೈಕ್ ಹೆಂಗಂದ್ರೆ ಈಗ ನಾನು ಅದು ಆರ್ಡ್ರ್ ಮಿಸ್ ಆಗಿ ಆರ್ಡ್ರ್ ಎಕ್ಸೆಪ್ಟ್ ಆಗಿಬಿಟ್ಟಿದೆ. ಸೊ ಇದು ಕ್ಯಾನ್ಸಲ್ ಮಾಡಿಕೊಡ್ಬೇಕು ಅಂದ್ಬಿಟ್ಟು. ಒಂದ್ ನಿಮಿಷ, ನಾನು ಅದನ್ನೇ ಹೇಳ್ತಿರೋದು. ಇಲ್ಲಿ ಬಂದು ನಮ್ ಕಡೆಯಿಂದ ಟಿಕೆಟ್ ರೈಸ್ ಮಾಡೋ ಆಪ್ಷನ್ ಇಲ್ಲ, ಅದು ನಿಮ್ ಕಡೆಯಿಂದಾನೇ ಅಪ್ಲೋಡ್ ಮಾಡ್ಬೇಕು ಸರ್. ಓಕೆ, ಇದು ಆ್ಯಕ್ಚುಲಿ ನನಗೆ ಗೊತ್ತಿಲ್ವಲ್ಲ ಮೇಡಮ್, ಗೊತ್ತಿಲ್ದಿರೋದು ಆಗಿರೋದು. ಇದೇನು ಮಾಡೋದು ಮೇಡಮ್? ಮೇಡಮ್ ಈಗ ಇದು ನಾನು ಬೇಕು ಅಂತ ಮಾಡಿರೋದಲ್ಲ. ಸೊ ಇದು ನನಗೆ ಪೆನಲ್ಟಿ ಹಾಕಿದ್ರಲ್ಲ, ಇದು ನಾನು ಏನು ಮಾಡ್ಬೇಕೀಗ ಅಂದೆ. ನೀವು ಬೇಕು ಅಂತ ಮಾಡಿರೋದಲ್ಲ, ಬಟ್ ಇದು ಅಪ್ಲೋಡ್ ತಗೋತೇನಂದ್ರೆ ಇದ್ರ ಬಗ್ಗೆ ಎಲ್ಲ ಒಂದು ಫುಡ್ ಡೆಲಿವರಿ ಮಾಡ್ತೀರಂದ್ರೆ ಮೆನ್ಷನ್ ಮಾಡಿದ್ರೆ ನಿಮ್ಗೆ ಅಪ್ಲೋಡ್ ಮಾಡಿರೋದು. ಓಕೆ ಮೇಡಮ್, ನಾನು ಫುಡ್ ಡೆಲಿವರಿನೇ ಮಾಡಲ್ಲ ಮೇಡಮ್. ನಾನು ಬೇಕಾದ್ರೆ ನಂದು ಅರ್ನಿಂಗ್ ಹಿಸ್ಟ್ರಿ ಚೆಕ್ ಮಾಡಿ ನೋಡಿ. ಅರ್ನಿಂಗ್ ಹಿಸ್ಟ್ರಿಯಲ್ಲಿ ಎಲ್ಲಾದರೂ ವಾಯ್ಸ್ ಬಂದು ಬ್ರೇಕ್ ಆಗ್ತಿದೆ, ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ ಸರ್. ಒಂದು ನಿಮಿಷ ಮೇಡಮ್, ಇವಾಗ ಕೇಳಿಸ್ತಿದ್ಯಾ? ಹೇಳಿ ಸರ್. ಮೇಡಮ್ ನಾನು ಇನ್ ಫ್ಯೂಚರ್ ಅಂದರೆ ಲೈಕ್ ಮುಂಚೆ ಯಾವಾಗೂ ನಾನು ಫುಡ್ ಆರ್ಡ್ರ್ ಮಾಡೇ ಇಲ್ಲ ನಾನು. ಅದು ಹೆಂಗೆ ನನಗೆ ಆರ್ಡ್ರ್ ಬಂತು ಕೂಡ ನನಗೆ ಗೊತ್ತಿಲ್ಲ, ಯಾಕಂದರೆ ನಂದು ಆಪ್ಷನ್ ಆಫ್ ಇದೆ. ಬೇಕಾದರೆ ನಂದು ಇದು ಬರುತ್ತಲ್ಲ ನಿಮಗೆ, ಏನಂದರೆ ಲೈಕ್ ಅಂದರೆ ಮುಂಚೆ ಮಾಡಿರೋದು ಇರ್ತದಲ್ಲ ಹಿಸ್ಟ್ರಿ, ಆ ಹಿಸ್ಟ್ರಿ ಚೆಕ್ ಮಾಡಿ ಬೇಕಾದರೆ. ನಾನು ಯಾವತ್ತೂ ಫುಡ್ ಆರ್ಡರ್ ಮಾಡೇ ಇಲ್ಲ ನಾನು. ಖಂಡಿತ ನೀವು ಹೇಳ್ತಿರೋದು ಇಷ್ಟು ನನಗೆ ಅರ್ಥ ಆಗ್ತಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ ಸರ್. ಬಟ್ ನಮ್ಮ ಕಡೆಯಿಂದ ಏನಿದೆಯೋ ಅಪ್ಡೇಟ್ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಿರೋದು. ಓಕೆನಾ ಸರ್? ಮೇಡಮ್, ನೀವು ಹೇಳಿದ್ದು ನನಗೆ ಅರ್ಥ ಆಯಿತು. ಬಟ್ ನನ್ನ ಫುಡ್ ಆರ್ಡ್ರನ್ನ ಎಕ್ಸೆಪ್ಟ್ ಅಂದರೆ ಆಣೆ ಮಾಡ್ದಿರೋ ಸರ್ವಿಸು, ಅದು ಆರ್ಡ್ರ್ ಬಂದುಬಿಟ್ರೆ ನಾನೇನು ಮಾಡಲಿ ಮೇಡಮ್? ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್, ನೆಟ್ವರ್ಕ್ ಇರೋ ಕಡೆ ಆದ್ರೂ ಬಂದು ಮಾತಾಡ್ತಿರೋ ದಯವಿಟ್ಟು. ಮೇಡಮ್ ಕೇಳಿಸ್ತಿದ್ಯಾ? ಹೇಳಿ ಸರ್. ಮೇಡಮ್, ನಂದು ಫುಡ್ ಸರ್ವಿಸ್ ಬಂದ್ಬಿಟ್ಟು ನಾನು ಆಫ್ ಮಾಡಿದ್ದೆ. ಓಕೆ. ಸೊ ಅದು ಯಾವಾಗ ಆನ್ ಆಗಿದೆ, ನಾನಂತೂ ಆನೇ ಮಾಡಿಲ್ಲ. ಬಿಕಾಸ್ ನಾನು ಮಾಡೋದೇ ಇಲ್ಲ. ಬೇಕಾದ್ರೆ ನಾನು ಹಿಸ್ಟ್ರಿ ನೀವು ಚೆಕ್ ಮಾಡ್ಬೋದು, ಲಾಸ್ಟ್ ನಾನು ಏನು ಮಾಡಿದ್ದೀನಿ ಡ್ಯೂಟಿಗಳು ಅಂತ. ಸೊ ನಾನು ಯಾವತ್ತೂ ಫುಡ್ಡೇ ಮಾಡಿಲ್ಲ ನಾನು. ಸೊ ಅದಕ್ಕೆ ಅದೇ ಆನ್ ಆಗಿ ಅದೇ ಆರ್ಡ್ರ್ ಬಂದರೆ ನಾನು ಏನು ಮಾಡಲಿ ಮೇಡಮ್? ನಾನು ಇಟ್ಸ್ ನಾಟ್ ಮೈ ಮಿಸ್ಟೇಕ್. ನಾನು ಆರ್ಡ್ರ್ ಎಕ್ಸೆಪ್ಟ್ ಮಾಡಿಲ್ಲ. ಆ್ಯಕ್ಚುಲಿ ಅದು ಹೆಂಗೆ ಎಕ್ಸೆಪ್ಟ್ ಆಗಿದ್ದು ಕೂಡ ಗೊತ್ತಿಲ್ಲ ನನಗೆ. ನಾನು ಡ್ಯೂಟಿ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಕೂತಿದ್ದೀನಿ. ಬಟ್ ಆದರೆ ಅದು ಇದು ಆರ್ಡ್ರ್ ಎಕ್ಸೆಪ್ಟ್ ಆಗಿಬಿಟ್ಟಿದೆ. ಸರಿ, ಟಿಕೆಟ್ ರೈಸ್ ಮಾಡಿದ್ದು ಕ್ಯಾನ್ಸಲ್ ಮಾಡೋಣ ಅಂದರೆ ಟಿಕೆಟೇ ರೈಸ್ ಆಗ್ತಿರ್ಲಿಲ್ಲ. ಸರಿ, ಇದ್ರೆ ನಾನು ಇಷ್ಟೊತ್ತಿಗೆ ನಿಮ್ಗೆ ಅದನ್ನೇ ಅಪ್ಲೋಡ್ ಮಾಡ್ಕೊಡ್ತಾ ಇದ್ವಿ. ಇಲ್ಲ ಅಂತಂದ್ರೆ ನಮಗೂ ಅಪ್ಡೇಟ್ ಮಾಡೋಕ್ಕಾಗಲ್ಲ ಅಲ್ವಾ? ದೆನ್ ಈಗ ಏನು ಮಾಡೋದು ಮೇಡಮ್? ಈಗ ನನ್ನ ಮಿಸ್ಟೇಕ್ ಹೇಳಿದ್ರೆ ನಾನು ಇದೇ ಹೇಳಿದ್ರೆ ನಾನೇ ಮೇಡಮ್ 300 ಕಟ್ಟಬೇಕು? ಸರಿ ಸರಿ, ಮಾಹಿತಿ ಇರೋದ್ರಿಂದ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಆಪ್ಷನ್ ಇಲ್ಲ ಮೇಡಮ್. ಆಪ್ಷನ್ ಇಲ್ಲ ಅಂದರೆ ಹೇಳಿದ್ನಲ್ಲ ಸರ್, ಪೆನಾಲ್ಟಿನೇ. ಇದನ್ನ ರಿಮೂವ್ ಮಾಡೋದಾಗ್ಲಿ ಅಪ್ಲೋಡ್ ಮಾಡೋದಕ್ಕಾಗ್ಲಿ ಆಗಲ್ಲ. ಅದೇ ಮೇಡಮ್ ಕೇಳ್ತಿರೋದು. ನಾನೇನಾದರೂ ಈಗ ಫುಡ್ ಎತ್ಕೊಂಡು ಹೋಗ್ಬಿಟ್ಟಿದ್ರೆ, ಇಲ್ಲ ಫುಡ್ ಎತ್ಕೊಂಡು ತಿಂದ್ಬಿಟ್ಟಿದ್ರೆ, ಅವಾಗ ನೀವು ಪೆನಲ್ಟಿ ಆಗೋದಕ್ಕೂ ಒಂದು ರೀಸನಬಲ್ ಇದೆ. ಸೊ ನೀವು ಈಗ ಒಂದು ಮೇಡಮ್, ಈಗ ನಾನೀಗ ಒಂದು ಆರ್ಡ್ರ್ ಬಂದಿತ್ತಲ್ವಾ, ಆರ್ಡ್ರಿಗೆ ನೀವು ಟಿಕೆಟ್ ರೈಸ್ ಮಾಡೋ ಆಪ್ಷನ್ನೇ ಕಾಲ್ ಕನೆಕ್ಟೇ ಆಗ್ತಿರ್ಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ ಮೇಡಮ್? ಸರ್, ಅಪ್ಡೇಟ್ ನೀವು ಟಿಕೆಟ್ ರೈಸ್ ಮಾಡೋದು ಹೆಂಗೆ ಅಂತ ಮಾಡಿದ್ರೆ ನೀವೇ ಹೆಂಗ್ ಮಾಡಿದಿರಲ್ವಾ, ಅದು ಹೆಂಗ್ ಮಾಡಿದ್ರೆ ಅಂತ ಹೇಳಿ ಅಂತ ಕೇಳಿ. ಮೇಡಮ್ ಹೇಳ್ತಿದ್ದೀನಲ್ಲ, ನಾನು ಆರ್ಡರ್ ಎಕ್ಸೆಪ್ಟ್ ಮಾಡ್ಕೊಂಡೆ. ಫಸ್ಟ್ ಅಲ್ಲಿ ಹೋಗಿ ಕ್ಯಾನ್ಸಲೇಷನ್ಗೆ ಚೆಕ್ ಮಾಡಿದೆ, ಕೆನಾಟ್ ಕ್ಯಾನ್ಸಲ್ ಅಂತ ಬರ್ತಿತ್ತು. ವಾಯ್ಸ್ ನನಗೆ ಕೇಳಿಸ್ತೆ. ಒಂದು ನಿಮಿಷ, ಸ್ಟಕ್ ಆಗ್ತಿದೆ ನಿಮ್ಮ ವಾಯ್ಸ್, ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ. ದಯವಿಟ್ಟು ಬಂದು ಅಪ್ಲೋಡ್ ಕ್ಲಿಯರ್ ಆಗಿ ಹೇಳಿ ಸರ್. ಮೇಡಮ್ ಇವಾಗ ಕೇಳಿಸ್ತಿದೆ ಮೇಡಮ್? ಹೇಳಿ ಸರ್. ಮೇಡಮ್ ಅಲ್ಲಿ ಮಿಸ್ ಆಗಿ ಆರ್ಡರ್ ಎಕ್ಸೆಪ್ಟ್ ಆಗಿಬಿಟ್ಟಿತ್ತು. ನಾನು ಎಕ್ಸೆಪ್ಟ್ ಮಾಡಿರಲಿಲ್ಲ. ಅಲ್ಲಿ ಕ್ಯಾನ್ಸಲೇಷನ್ಗೆ ಹೋದೆ. ಕ್ಯಾನ್ಸಲೇಷನಲ್ಲಿ ಆಪ್ಷನ್ ಇರಲಿಲ್ಲ, ಕೆನಾಟ್ ಕ್ಯಾನ್ಸಲ್ ಅಂತ ಏನೋ ಬರ್ತಿತ್ತು. ಅದಾದಮೇಲೆ ಕೆಳಗಡೆ ಕಾಲ್ ಸಪೋರ್ಟ್ ಇತ್ತು. ಕಾಲ್ ಸಪೋರ್ಟ್ಗೆ ಹೋಗ್ಬಿಟ್ಟು ನಾನು ಟಿಕೆಟ್ ರೈಸ್ ಮಾಡಿದೆ. ಲಾಂಗ್ ಡಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು ನಾನು ಟಿಕೆಟ್ ರೈಸ್ ಮಾಡಿದೆ. ಬಟ್ ಕಾಲೇ ಕನೆಕ್ಟ್ ಆಗ್ತಿರ್ಲಿಲ್ಲ ಕಸ್ಟಮರ್ ಕೇರ್ಗೆ. 2-3 ಟೈಮ್ಸ್ ಟ್ರೈ ಮಾಡಿದೆ ನಾನು ಅದೇ ಥರ. ಅಪ್ಡೇಟ್ ಆಗಿದೆ, ಖಂಡಿತ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ.
ಇದಕ್ಕೆ ಬೇರೆ ಆಪ್ಷನ್ ನಮ್ಮ ಹತ್ರನೂ ಇರಲ್ಲ. ಬೇರೆ ಆಪ್ಷನ್ ನಿಮ್ಮ ಹತ್ರನೂ ಇರಲ್ಲ ಅಂದರೆ ಈಗ ಅಂದರೆ ನಾವೇನು ಮಾಡೋಣ ಮೇಡಮ್? ಈಗ ನಾನು ಮಿಸ್ಟೇಕ್ ಇಲ್ದ್ರೆ ನಾನು 300 ರೂಪೀಸ್ ಕಟ್ಟಬೇಕಾ? ಮಾಡಬೇಕು ಸರ್. ಓಕೆ, ಅದು ಹೆಂಗೆ ಮಾಡ್ಬೇಕು ಅಪ್ರೂವಲ್ ಹೇಳಿ ಮೇಡಮ್. ಹಿಂಗೆ ಮಾಡಿ ಅಂದರೆ ನಾವು ಹಂಗೆ ಮಾಡ್ಬೋದಲ್ವಾ? ಸಾರಿ ಸರ್. ಅದು ಹೆಂಗೆ ನಾನು ಟಿಕೆಟ್ ರೈಸ್ ಮಾಡಬೇಕು, ಹೆಂಗೆ ಅದನ್ನ ಅಪ್ರೂವಲ್ ಮಾಡಬೇಕು ಒಂಚೂರು ಹೇಳಿದ್ರೆ ನಾನು ಹಂಗೆ ಮಾಡ್ತೀನಿ ಅಂತ ಕೇಳ್ತಿದ್ದೀನಿ ಮೇಡಮ್. ಟಿಕೆಟ್ ರೈಸ್ ಮಾಡೋಕ್ಕೆ ಆಪ್ಷನ್ ಇಲ್ಲ ಅಲ್ಲ. ಆಪ್ಷನ್ ಇದ್ದಿದ್ರೆ ಖಂಡಿತ ನಾವು ಮಾಹಿತಿನ ಕೊಡ್ತಿದ್ದೆ. ಓಕೆನಾ? ಅದನ್ನೇ ನಾನು ಕೇಳ್ತಿರೋದಲ್ವಾ. ನಿಮ್ಮ ಕಡೆಯಿಂದ ಟಿಕೆಟ್ ರೇಸ್ ಮಾಡೋ ಆಪ್ಷನ್ ಇಲ್ಲ ಅಂದಿದ್ದಕ್ಕೆ ಅಂತಾನೆ ಈಗ ನಾನು ಸುಮ್ಮನೆ ಆಗ್ಬಿಟ್ಟೆ. ಇಲ್ಲ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ನನಗೇನು ಮೇಡಮ್? ಈಗ ಅದು ಹೋಗ್ಲಿ, ಅದು ಫುಡ್ಡೇ ಓಕೆ ನಿಮ್ಮ ಪ್ರಕಾರ ಹೋಗ್ಲಿ, ಅಲ್ಲೇನಾದರೂ ಫುಡ್ ಹೋಗಿ ನಾನೇನಾದ್ರು ಪಿಕಪ್ ಮಾಡಿದ್ದೀನಾ? ದಯವಿಟ್ಟು ಕ್ಷಮೆ ಇರಲಿ ಸರ್. ಅದಕ್ಕೆ ಆಪ್ಷನ್ ನಮ್ಮ ಹತ್ರ ಈಗ ಮತ್ತೆ ಅಲ್ಲ ಮ್ಯಾಮ್, ನಾನು ಕೇಳಿದ್ದಕ್ಕೆ ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡಿ. ಓಕೆ, ಅಲ್ಲಿ ನಿಮ್ಮ ಹತ್ರ ಹಿಸ್ಟ್ರಿ ಇರ್ತದಲ್ವಾ. ನಾನೇನಾದರೂ ಪಿಕಪ್ ಲೊಕೇಶನ್ ಹತ್ರಗೆ ಹೋಗಿ ಆರ್ಡರ್ನ ಏನಾದರೂ ಪಿಕ್ ಮಾಡಿದ್ದೀನಾ? ಸರ್, ಒಂದ್ಸತಿ ನೀವು ಆನ್ ದ ವೇ ಅಂತ ಆದ್ಮೇಲೆ ನೀವು ಅದನ್ನ ಕ್ಯಾನ್ಸಲ್ ಆದ್ರೂ ಮಾಡ್ಕೋಬೇಕು, ಇಲ್ಲ ಬೇರೆಯವರು ಕನೆಕ್ಟ್ ಮ್ಯಾಮ್ ಕ್ಯಾನ್ಸಲ್ ನಾನು ಅದನ್ನೇ ಒಂದು ನಿಮಿಷ, ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ನಾನು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಾನು ಈಗ ಆರ್ ಟಿ ನಗರದಲ್ಲಿ ಇದ್ದೆ. ಅಲ್ಲಿ ನನಗೆ ಗೊತ್ತಿಲ್ಲ, ಬೈ ಮಿಸ್ಸಾಗಿ ಆರ್ಡರ್ ಎಕ್ಸೆಪ್ಟ್ ಆಗಿಬಿಟ್ಟಿದೆ. ನಾನು ಅಲ್ಲಿಂದ ಮಾರ್ಕೆಟ್ ಕಡೆಗೆ ಬಂದೆ ಆರ್ಡ್ರಿಗೋಸ್ಕರ. ಅಂದರೆ ಅಲ್ಲಿ ಆರ್ಡರ್ಸ್ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ಮಾರ್ಕೆಟ್ ಹತ್ರಕ್ಕೆ ಬಂದಮೇಲೆ ಗೊತ್ತಾಯಿತು ನನಗೆ ಈ ಆರ್ಡ್ರ್ ಬಂದೈತೆ ಅಂತ. ನಾನು ಅಲ್ಲಿ ಟಿಕೆಟ್ ರೈಸ್ ಮಾಡಿದೆ. 1 ಟೈಮ್ ಅಲ್ಲ 3 ಟೈಮ್ ಟಿಕೆಟ್ ರೈಸ್ ಮಾಡಿದೆ. ಕಾಲ್ ಕನೆಕ್ಟ್ ಆಗಲಿಲ್ಲ ನಿಮ್ಮ ಕಸ್ಟಮರ್ ಕೇರ್ಗೆ. ಅಂದರೆ ನನ್ನ ತಪ್ಪ? ಓಕೆ, ಈಗ ಸರಿ. ಓಕೆ, ನಂದೊಂದು ಪ್ರಶ್ನೆ, ಒಂದು ನಿಮಿಷ. ನಾನು ಅದನ್ನೇ ಚೆಕ್ ಮಾಡಿ ನಾನು 3 ಟೈಮ್ಸ್ ಕಾಲ್ ಮಾಡಿದ್ದೀನಿ. 3 ಟೈಮ್ ಕಾಲ್ ಕನೆಕ್ಟ್ ಆಗ್ತಾನೆ ಇರಲಿಲ್ಲ. ಅದು ಕನೆಕ್ಟ್ ಆಗ್ತಿರ್ಲಿಲ್ವಲ್ಲ. ಅದನ್ನೇ ಕೇಳ್ತಿರೋದು ನಾನು, ಕನೆಕ್ಟೇ ಆಗ್ತಿರ್ಲಿಲ್ಲ. ನಾನು ರಿಜಿಸ್ಟರ್ ನಂಬರಿಂದನೇ ಕಾಲ್ ಮಾಡಿದ್ದೆ. 3 ಟೈಮ್ ಕಾಲ್ ಮಾಡಿದೆ, ಕಾಲ್ ಕನೆಕ್ಟ್ ಆಗ್ತಿರ್ಲಿಲ್ಲ ಕಸ್ಟಮರ್ ಕೇರ್ಗೆ. ಓಕೆ, ನಾನು ನಿಮ್ಮನ್ನು ಒಂದು ಪ್ರಶ್ನೆ ಮಾಡ್ತೀನಿ ಮೇಡಮ್. ಒಂದು ಆರ್ಡ್ರ್ ನೀವು ಒಂದು ರೈಡರ್ಗೆ ಅಸೈನ್ ಮಾಡಿದ್ದೀರ ಅಂದಮೇಲೆ ಅಟ್ಲೀಸ್ಟ್ ಒಂದು ರೈಡರ್ ಒಂದು ಸ್ವಲ್ಪ ಹೊತ್ತು ಹೋಗಲಿಲ್ಲ ಅಂದರೆ ನೀವಾದರೂ ಕಾಲ್ ಮಾಡಿ ಇಂಟಿಮೇಟ್ ಮಾಡಬೇಕಲ್ವಾ? ಸರ್, ನೀವು ಒಂದು ಆರ್ಡ್ರನ್ನ ತೊಗೊಂಡಿದ್ರೆ ಯಾಕೆ ನೀವು ಹೋಗ್ತಿಲ್ಲ ಅಂದ್ಬಿಟ್ಟು ನಿಮ್ಮ ಕಡೆಯಿಂದ ಏನಾದರೂ ಕಾಲ್ ಬಂದಿದೆಯಾ ಮೇಡಮ್? ಅಪ್ಡೇಟ್ ಅಲ್ಲ ಮೇಡಮ್, ಕೇಳಿದ್ದಕ್ಕೆ ಆನ್ಸರ್ ಮಾಡಿ ಸಾಕು ನೀವು. ನಾನು ಕೇಳಿದ್ದನ್ನ ಆನ್ಸರ್ ಮಾಡೋದು ಬಿಟ್ಟು ನಿಮ್ಗೆ ಬೇರೆ ಎಲ್ಲನೂ ಅದು ನೀವೇ ಮಾಡ್ಬೋದಿತ್ತಲ್ಲ ನಿಮ್ಮ ಕಡೆಯಿಂದ. ನಾನು ಅದೇನೇ ಮೇಡಮ್, ನಾನು ನಿಮಗೆ ಕೇಳ್ತಾ ಇದ್ದೀನಲ್ವಾ. ನೀವು ಯಾಕೆ ಮಾಡಿಲ್ಲ? ನೀವು ಮಾಡ್ಬೋದಿತ್ತಲ್ಲ ಮೇಡಮ್. ನಾವ್ಯಾಕೆ ಅಪ್ರೂವಲ್ ಮಾಡ್ಬೇಕಂದ್ರೆ ನೀವು ಆರ್ಡರ್ ಒಂದು ನಿಮಿಷ ಆರ್ಡರ್ನ ಇದು ಮಾಡ್ಬಿಟ್ಟು ಈಗ ನೀವು 300 ರೂಪಾಯಿ ಒಂದು ನಿಮಿಷ ಮೇಡಮ್, ಹೇಳಿ. ನನಗೆ ಹೇಳ್ತಿದ್ದೀನಲ್ಲ, ನಾನು 3 ಟೈಮ್ಸ್ ಮೇಡಮ್. ಒಂದು ನಿಮಿಷ, ಎವ್ರಿ 10 ಮಿನಿಟ್ಸ್ ಗ್ಯಾಪ್ ಕೊಟ್ಟು 1 ನಿಮಿಷ ಮೇಡಮ್, ನಾನು ಅದನ್ನೇ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ಎವ್ರಿ 3 ಟೈಮ್ಸ್ 10 ಮಿನಿಟ್ಸ್ 15 ಮಿನಿಟ್ಸ್ ಬಿಟ್ಟು ನಾನು 3 ಟೈಮ್ಸ್ ಟ್ರೈ ಮಾಡಿದೆ. ಅದೇ ಥರನೇ ಬರ್ತಿತ್ತು. ಸೊ ನಾನು ಸುಮ್ಮನೆ ಅದೇ. ಆಮೇಲೆ ಯಾವುದೇ ರೀತಿ ಅಪ್ರೂವಲ್ ಆಗಿಲ್ಲ, ಇಲ್ಲ ಅಪ್ಡೇಟ್ ನಮ್ಮ ಕಡೆಯಿಂದ ಮಾಡೋಕ್ಕಾಗಲ್ಲ ಸರ್. ಪೆನಾಲ್ಟಿನೇ. ಏನಕ್ಕೆ ಪೆನಾಲ್ಟಿ ಮೇಡಮ್? ಏನು ತಪ್ಪು ಮಾಡಿದ್ದೀನಿ ಅಂತ ಪೆನಾಲ್ಟಿ ಅಂತ ಹೇಳಿ ಸ್ವಾಮಿ? ಅದನ್ನೇ ಹೇಳಿದಲ್ಲ ಸರ್, ಕಾಲ್ ಮಾಡಿದ್ರು ಅಪ್ರೂವಲ್ ಆಗಿಲ್ಲ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಬೇರೆ ಆಪ್ಷನ್ ಇಲ್ಲ. ಪೆನಾಲ್ಟಿ. ಅದು ಏನಕ್ಕೆ ಪೆನಾಲ್ಟಿ? ಏನು ರೀಸನ್ಗೆ ಪೆನಾಲ್ಟಿ? ನಾನೇನಾದ್ರು ಫುಡ್ ಏನಾದ್ರು ತೊಗೊಂಡು ಹೋಗಿ ತಿನ್ಕೊಂಡಿದ್ದೀನಾ ಮೇಡಮ್? ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡಿ. ನಿಮ್ಮ ಆರ್ಡರ್ನ ನಾನು ಏನಾದರೂ ಪಿಕಪ್ ಮಾಡ್ಕೊಂಡು ತಗೊಂಡೋಗಿದ್ದೀನಾ ಮೇಡಮ್? ನಾನು ಒಂದು ನಿಮಿಷ, ನಾನು ಕೇಳಿದ್ದಕ್ಕೆ ಒಂದು ನಿಮಿಷ ನಾನು ಈಗ 1 ಸೆಕೆಂಡ್ ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡಿ ಅಷ್ಟೇ ಮೇಡಮ್. ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡಿ. ನಾನೇನಾದರೂ ನಿಮ್ಮ ಫುಡ್ನ ಪಿಕಪ್ ಮಾಡಿ ನಾನೇನಾದರೂ ಎತ್ಕೊಂಡು ತಿನ್ಕೊಂಡಿದ್ದೀನಾ ಅಥವಾ ಯೂಸ್ ಮಾಡ್ಕೊಂಡಿದ್ದೀನಿ ಮೇಡಮ್? 1 ನಿಮಿಷ, ನಾನು ಆನ್ ದ ವೇ ಅಂತ ಎಲ್ಲ ಹಾಕಿದ್ದೀನಿ. ನಾನು ಅಲ್ಲಿಂದ ರೆಸ್ಟೋರೆಂಟ್ ಹತ್ರ ಏನಾದ್ರು ಹೋಗಿದ್ದೀನಾ? ಅಲ್ಲ 1 ನಿಮಿಷ, ಮೇಡಮ್ ಆರ್ಡರ್ ನಾನು ಪಿಕ್ ಮಾಡಿದ್ದೀನಾ? ಆನ್ ದ ವೇ ಮೇಡಮ್, ನಾನು ಆನ್ ದ ವೇ ಅಲ್ಲ, ನಾನು ಐಟಮ್ನ ಪಿಕಪ್ ಮಾಡಿದ್ದೀನಾ? 1 ನಿಮಿಷ ಮೇಡಮ್, ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡಿ. ನೀವು ನಾನು ಟಿಕೆಟ್ ರೇಸ್ ಮಾಡಿದ್ದೀನಲ್ಲ, 1 ನಿಮಿಷ ನಾನು ಅದನ್ನೇ ಕೇಳ್ತಿದ್ದೀನಲ್ಲ. ನೀವು ರಾಮ್ ಪುರಾಣ ಮತ್ತೆ ಪದೇ ಹೊಡಿಬೇಡಿ. ನಾನು ಹೇಳಿದ್ದೀನಿ ಕೇಳಿಸ್ಕೊಳ್ಳಿ.
ನಾನು ನಾನು ಕೇಳಿದಕ್ಕೆ ಫಸ್ಟ್ ನಾನು 2 ಪ್ರಶ್ನೆಗೆ ಆನ್ಸರ್ ಮಾಡಿ ಸಾಕು. 2 ಪ್ರಶ್ನೆ ನಿಮ್ಗೆ ಅದು ಅಪ್ಡೇಟ್ ಇರ್ತದಲ್ವಾ. ನಾನೇನಾದರೂ ಪಿಕಪ್ ಒಂದು ನಿಮಿಷ. ಉರಿ ಬಂತಾ? ಸರಿ, ಓಕೆ. ಈಗ ಕೇಳಿಸ್ತಿದೆ ಇವಾಗ? ಇವಾಗ ಕೇಳಿಸ್ತಿದೆ ಮೇಡಮ್? ನಿಮ್ಮ ವಾಯ್ಸ್ ಅರ್ಧಂಬರ್ಧ ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ. ಓಕೆ ಮೇಡಮ್ ಇವಾಗ ಕೇಳಿಸ್ತಿದ್ಯಾ? ಈಗ ನಂದು 2 ಪ್ರಶ್ನೆ. ಮೊದಲನೇ ಪ್ರಶ್ನೆ, ನಾನೇನಾದರೂ ರೆಸ್ಟೋರೆಂಟ್ಗೆ ರೀಚ್ ಆಗಿದ್ದೀನಾ ಅಥವಾ ಆರ್ಡರ್ನ ಪಿಕ್ ಮಾಡಿದ್ದೀನಾ? ಈ 2ಕ್ಕೆ ಆನ್ಸರ್ ಮಾಡಿ ಸಾಕು ನನಗೆ, ಬೇರೆ ಇನ್ನೇನು ಮಾತಾಡಬೇಡಿ. ಹೌದು, ಒಂದ್ ನಿಮಿಷ ಸರ್. ನಾನೆಲ್ಲರೂ ನಿಮ್ಗೆ ಹೇಳಿದ್ನ ನೀವು ರೀಚ್ ಆಗಿರೋ ಪಾರ್ಸಲ್ ಅಪ್ಲೋಡ್ ತಗೊಂಡಿದ್ದೀರಾ ಅಂತ, ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತೀರಾ. ಆರ್ಡರ್ ಅದೇ ಮೇಡಮ್, ಒಂದು ನಿಮಿಷ. ಆರ್ಡರ್ನ ಎಕ್ಸೆಪ್ಟ್ ಮಾಡಿದ್ದೀನಿ ಅಷ್ಟೇ. ಒಂದು ನಿಮಿಷ, ಆರ್ಡರ್ನ ಎಕ್ಸೆಪ್ಟ್ ಮಾಡಿದ್ದೀನಿ ಅಷ್ಟೇ. ಅದೇ ಪುರಾಣ ಮಾತಾಡ್ತಿದ್ದೀರಪ್ಪ ಮೇಡಮ್. ನಾನು ಹೇಳಿದ್ದೀನ ಕೇಳಿಸ್ಕೊಳ್ಳಿ. ನಾನೇನಾದರೂ ಆರ್ಡರ್ನ ರಿಸೀವ್ ಮಾಡಿಕೊಂಡು ಪಿಕಪ್ ಲೊಕೇಶನ್ ಹತ್ರ ಹೋಗಿದ್ದೀನ? ಇಲ್ಲ ತಾನೆ. ಆರ್ಡ್ರು ಬೈ ಮಿಸ್ಸಾಗಿ ಎಕ್ಸೆಪ್ಟ್ ಆಗ್ಬಿಟ್ಟು ಮೇಡಮ್, ಆನ್ ದ ವೇ ಇದ್ರೂ ಕೂಡ ನಾನು ಟಿಕೆಟ್ ರೈಸ್ ಮಾಡಿದ್ದೀನಲ್ಲ ಮೇಡಮ್. ನಾನು ಟಿಕೆಟ್ ಕಾಲ್ ಮಾಡಿದ್ರೆ ಫಸ್ಟ್ ನಿಮ್ಗೆ ಕನೆಕ್ಟೇ ಆಗಿಲ್ವಲ್ಲ, ನಾನೇನು ಮಾಡೋಣ? ನಾನು 3 ಟೈಮ್ ಟ್ರೈ ಮಾಡಿದೆ. ಸಾರಿ ಸರ್, ಅದು ಅಪ್ರೂವಲ್ ಆಗಿಲ್ಲ ಅಂತಂದ್ರೆ ಅಪ್ಡೇಟ್ ನೀವು ಕಾಲ್ ಮಾಡ್ಲೇಬೇಕು ಸರ್. ಅದಕ್ಕೆ ಆಪ್ಷನ್ ಬೇರೆ ಇಲ್ಲ. ಸೊ ಹಂಗಾಗಿ ಸಂಜೆ ತನಕ ವೇಟ್ ಮಾಡಿದಾರೆ. ಅದು ಅಪ್ರೂವಲ್ ಆಗದಿರೋದ್ರಿಂದಾನೇ ನಿಮ್ಗೆ ಪೆನಾಲ್ಟಿ ಬಿದ್ದಿರೋದು. ಸೊ ಇದಕ್ಕೆ ಅಪ್ಡೇಟ್ ನಾವು ಮಾಡಕ್ ಆಗಲ್ಲ. ಯಾರು ಸಂಜೆವರೆಗೂ ವೇಟ್ ಮಾಡಿದ್ದಾರೆ ಮೇಡಮ್? ಹೌದು ಸರ್, ಸಂಜೆ 4:55 ತನಕ ನಿಮ್ಗೆ ಸಂಜೆ ಪೆನಾಲ್ಟಿ. ಯಾರು ವೆಯ್ಟ್ ಮಾಡಿದ್ದಾರೆ? ಯಾರು ವೆಯ್ಟ್ ಮಾಡಿದ್ದಾರೆ? ಯಾರೋ ವೆಯ್ಟ್ ಅಂದ್ರಲ್ಲ, ಯಾರು ವೆಯ್ಟ್ ಮಾಡಿದ್ದಾರೆ ಮೇಡಮ್? ಸಾರಿ ಸರ್, ಯಾರು ವೆಯ್ಟ್ ಮಾಡಿದ್ದಾರೆ ಮೇಡಮ್? ಸಂಜೆವರೆಗೂ ಯಾರು ವೆಯ್ಟ್ ಮಾಡಿದ್ದಾರೆ? ನಮ್ಮ ಟೀಮ್ ಕಡೆಯಿಂದಾನೇ ನಿಮಗೆ ವೇಟ್ ಮಾಡಿದ್ದಾರೆ. ಒಂದು ನಿಮಿಷ. ನಿಮ್ಮ ಟೀಮ್ ಕಡೆಯಿಂದ, ನಿಮ್ಮ ಟೀಮ್ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ವಾ? ಏನಕ್ಕೆ ಇಷ್ಟೊತ್ತಾಗಿದೆ, ರೈಡರ್ಗೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಅಂದ್ಬಿಟ್ಟು ಕಾಲ್ ಮಾಡಬೇಕು ಅಂತ ಗೊತ್ತಿಲ್ವಾ? ಏನು ಮೇಡಮ್ ಪ್ರೊಫೆಷನ್? ನಾನು ಪ್ರೊಫೆಷನ್ ಆಗಿ ಕೇಳ್ತಾ ಇದ್ದೀನಿ ಮೇಡಮ್, ಆಯ್ತಾ? ಈಗ ಮೇಡಮ್ ಕಾಮನ್ ಸೆನ್ಸ್ ಇಲ್ವಾ? ಮತ್ತೆ ಕಾಲ್ ಮಾಡ್ಬೋದಿತ್ತಲ್ಲ, ನೀವು ಕಾಲ್ ಮಾಡ್ಬೋದಿತ್ತಲ್ಲ. ರೈಡರ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆ, ಇಲ್ಲಾಂದ್ರೆ ಆಕ್ಸಿಡೆಂಟ್ ಆಗಿರ್ಬೋದು, ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಕಾಲ್ ಮಾಡಿ ಕೇಳ್ಬೋದಿತ್ತಲ್ಲ. 10,000 ಜನ ಇದ್ರೆ 10,000 ಜನ ಇಟ್ಕೊಳ್ಳಿ, ನಮಗೆ ಅವೆಲ್ಲ ಬೇಡ ಮೇಡಮ್. ಮೇಡಮ್ ನಿಮ್ಗೇನು ಅರ್ಥ ಆಗ್ತಿಲ್ವಾ? ನಾನು 3 ಟೈಮ್ಸ್ ಟ್ರೈ ಮಾಡಿದ್ದೀನಿ, ಕನೆಕ್ಟ್ ಆಗಲಿಲ್ಲ ಅಂದ್ರೆ ಇಟ್ಸ್ ನಾಟ್ ಮೈ ಮಿಸ್ಟೇಕ್. ನೋ, ಸಂಜೆವರೆಗೂ ಕಾಯೋ ಬದಲು ಯಾರೋ ವೆಯ್ಟ್ ಮಾಡ್ದಂದ್ರಲ್ಲ, ವೆಯ್ಟ್ ಮಾಡೋ ಬದಲು ನೀವೇ ಕಾಲ್ ಮಾಡಿದ್ರೆ ಐ ಥಿಂಕ್ ಇಶ್ಯೂ ಸಾಲ್ವ್ ಆಗ್ಬೋದಿತ್ತಲ್ಲ. ಯಾಕಿಲ್ಲ ಮೇಡಮ್? ಯಾಕಿಲ್ಲ? ಯಾರಿಲ್ಲ ಅಂತ ಹೇಳಿದ್ದು ನಿಮ್ಗೆ? ಯಾರಿಲ್ಲ ಅಂತ ಹೇಳಿದ್ದು? ನಿಮ್ಮ ಕಡೆಯಿಂದ ಫೋನೇ ಬರಲ್ವಾ? ನಿಮ್ಮ ಕಡೆಯಿಂದ ರೈಡರ್ ಫೋನ್ಗಳೇ ಬರಲ್ವಾ? ನಿಮ್ಮ ಕಡೆಯಿಂದ ರೈಡರ್ಸ್ ಕಾಲೇ ಕನೆಕ್ಟ್ ಆಗಲ್ವಾ? ಯಾರು ಮೇಡಮ್ ಹೇಳಿದ್ ನಿಮ್ಗೆ? ಯಾರು ಹೇಳಿದ್ದು? ಈಗ ಫಾರ್ ಎಕ್ಸಾಂಪಲ್ ಆರ್ಡರ್ನ ಪಿಕಪ್ ಮಾಡ್ಕೊಂಡು ಅದೇ ಆರ್ಡರ್ ನಾನು ಪಿಕಪ್ ಮಾಡ್ಕೊಂಡು ತಗೊಂಡೋಗಿ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಕಡೆಯಿಂದ ಕಾಲೇ ಬರಲ್ವಾ? ಯಾರು ಮೇಡಮ್ ಹೇಳಿದ್ದು? ನನ್ನ ಐಡಿ ಎಷ್ಟು ವರ್ಷದಿಂದ ಇದೆ ನೋಡಿ, ಚೆಕ್ ಮಾಡಿ. ಒಂದ್ಸರಿ ಎಷ್ಟು ವರ್ಷ ಅದೇ ಐಡಿ ನಾನು ಚೆಕ್ ಮಾಡಿ. ನಾನೇನು ಇವಾಗಿಂದ ಕೆಲಸ ಮಾಡ್ತಿದ್ದೀನಿ ಅನ್ಕೊಂಡ್ರ? ಸುಮ್ಮನೆ ಇರಿ. ನಿಮ್ಗೆ ಇದು ಮಾತ್ರ ಕೆಲಸ ಅಲ್ಲ, ನಿಮ್ಗೆ ಕಾಮನ್ ಸೆನ್ಸ್ ಇಲ್ಲ ಅಂದಿದ್ದು ಅದನ್ನ ಮಾತ್ರ ಕೇಳಿಸ್ಬಿಡುತ್ತಲ್ಲ ನಿಮ್ಗೆ. ಸುಮ್ಮನೆ ಇರ್ರಿ. ಸುಮ್ಮನೆ ಇರ್ರಿ, ಆಯ್ತು. ಸುಮ್ಮನೆ ಕೂತ್ಕೊಳ್ಳಿ. ಸಂಜೆವರೆಗೂ ವೆಯ್ಟ್ ಮಾಡೋ ಬದಲು ರೈಡರ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ನಿಮ್ಮ ಕಡೆಯಿಂದ ಕಾಲ್ ಬಂದಿದ್ರೆ ಈ ಇಶ್ಯೂನೇ ಆಗ್ತಿರ್ಲಿಲ್ಲ. ಇವಾಗ ಇರುತ್ತೆ. ಯಾಕೆ ಮೇಡಮ್ ಇರಲ್ಲ ಅಂದಿದ್ದು? ಈಗ ನಾನು ಪೇ ಮಾಡಲ್ಲ, ಪರವಾಗಿಲ್ಲ ಬಿಡಿ, ಐಡಿನೇ ಬ್ಲಾಕ್ ಮಾಡಿಸ್ಕೊಡಿ ಹೋಗಿ. ಕಟ್ಟೋದೇ ಇಲ್ಲ ಮೇಡಮ್. ಅದು ಹೆಂಗೆ ಕಟ್ಸ್ಕೊಂಡ್ರೆ ನೋಡೇ ಬಿಡ್ತೀನಿ. ನಮ್ಮ ವಿಷ ಅಲ್ಲ ಅದು, ನೋಡೇ ಬಿಡ್ತೀನಿ. ನೀವು ಅದು ಹೆಂಗೆ ಕಟ್ಸ್ಕೊಂತೀರ ಅಂತ ನನಗೆ ಅದು ನೋಡೇ ಬಿಡ್ತೀನಿ. ಕಟ್ಸ್ಕೊಳ್ಳಿ. ನಾಳೆ ದಿವಸ ಯಾವ್ದಾದ್ರು ರೈಡರ್ ಏನಾದ್ರು ಆರ್ಡರ್ನ ಪಿಕ್ ಮಾಡಿ ಅಟ್ಲೀಸ್ಟ್ ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ ಅಂದ್ಬಿಟ್ಟು ಅಟ್ಲೀಸ್ಟ್ 1 hour 1.5 hour ಆದ್ಮೇಲೆ ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಕಡೆಯಿಂದ ಕಾಲ್ ಆದ್ರೂ ಮಾಡಿ, ಅಟ್ಲೀಸ್ಟ್ ಇಲ್ಲ ಮೆಸೇಜ್ ಆದ್ರೂ ಮಾಡ್ಬೋದು, ರೈಡರ್ಗೆ ಏನಾಗಿದೆ, ಯಾಕೆ ನೀವು ಮೂವ್ ಆಗ್ತಿಲ್ಲ ಅಂದ್ಬಿಟ್ಟು. ಆಯ್ತಾ? ಸುಮ್ಮನೆ ನಿಮ್ಮ ಹತ್ರ ಮಾತಾಡೇನು ಬೆಳಗ್ಗೆ ಪ್ರಯೋಜನ ಇಲ್ಲ ಬಿಡಿ. ನಾನ್ ಸೆನ್ಸ್ ಅಂದರೆ ನಿಜ ಸಿಕ್ಕಾಬಿಟ್ಟೆ ಬೇಜಾರಾಗ್ತದೆ. ಸೊ ವಿಷಯ ಏನಪ್ಪ ಅಂತಂದರೆ,
ಲೈಕ್ ಇವ್ರುಗಳು ಏನು ಮಾಡ್ತಾರೆ ಆರ್ಡ್ರ್ ನಾನು ನೆನ್ನೆ ಏನಾಗಿದೆ ನಾನು ಹೇಳ್ಬಿಡ್ತೀನಿ, ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಾನು ಏನಕ್ಕೆ ಇಷ್ಟು ಸೀರಿಯಸ್ ಆಗ್ತಿದ್ದೀನಿ ಅಂತಂದರೆ, ಫಸ್ಟು ರ್ಯಾಪಿಡೋನ ಡ್ಯೂಟಿ ಆನ್ ಮಾಡ್ತೀನಿ. ಡ್ಯೂಟಿ ಆನ್ ಮಾಡಿದಾಗ ನಿಮಗೆ ಈ ಥರ ನನಗೆ ಈಗ ನೋಡಿ 300 ರೂಪೀಸ್ ಈಗೇನು ಪೆನಲ್ಟಿ ಹಾಕಿದಾರಲ್ಲ, ಇದು ನಾನು ಮಾಡದೇ ಇರೋ ತಪ್ಪಿಗೆ ನನಗೆ 300 ರೂಪೀಸ್ ನೋಡಿ ಈ ಥರ ಎಕ್ಸೆಪ್ಟ್ ಆಗಿಬಿಡುತ್ತೆ. ಈಗ ನಾನು ಇದನ್ನು ಎಕ್ಸೆಪ್ಟ್ ಮಾಡಬೇಕು ಅಂತ ಎಕ್ಸೆಪ್ಟ್ ಮಾಡಿಲ್ಲಲ್ಲ, ನಾನು ಸ್ಕ್ರೀನ್ನ ಮೂವ್ ಮಾಡ್ತಿದ್ದೆ. ಸೊ ಇದು ಕ್ಯಾನ್ಸಲ್ ಮಾಡಿಬಿಡ್ತೀನಿ ನಾನೀಗ. ಬೈಕ್ ಟ್ಯಾಕ್ಸ್ ಇದು ಈಸಿಯಾಗಿ ಕ್ಯಾನ್ಸಲ್ ಆಗೋಗುತ್ತೆ, ಬಟ್ ಫುಡ್ ಅದು. ಸೊ ನೆನ್ನೆ ಏನಾಯಿತು, ಈ ನನ್ನ ಐಡಿಯಲ್ಲಿ ಹಿಂಗೆ ನಾನು ಚೆಕ್ ಮಾಡ್ತಿದ್ದೆ, ಲೈಕ್ ಡ್ಯೂಟಿನ ಆನ್ ಮಾಡಿಬಿಟ್ಟು ನಾನು ಏನೋ ಚೆಕ್ ಮಾಡ್ತಿದ್ದೆ, ಸಡನ್ನಾಗಿ ಆರ್ಡ್ರ್ ಬಂದುಬಿಡ್ತು, ಎಕ್ಸೆಪ್ಟ್ ಆಗೋಯ್ತು. ಅದು ನಾನು ಮಾಡೇ ಇಲ್ಲ, ನಾನು ಮಾಡಬೇಕು ಅಂತ ಎಕ್ಸೆಪ್ಟ್ ಮಾಡಿದ್ದಲ್ಲ ಅದು. ಸೊ ನಿಮಗೂ ಗೊತ್ತಿರ್ತದೆ ಯಾರಾದರೂ ರ್ಯಾಪಿಡೋ ಮಾಡೋರು. ಸೊ ಒಂದೊಂದು ಟೈಮ್ ಹಿಂಗೆ ಈ ಸ್ಕ್ರೀನ್ ಏನೋ ಯೂಸ್ ಮಾಡ್ತಾ ಇರ್ತೀವಿ, ಸೊ ಆರ್ಡ್ರ್ ಅಕ್ಸೆಪ್ಟ್ ಬರುತ್ತೆ, ಟಕ್ಕಂತ ಎಕ್ಸೆಪ್ಟ್ ಆಗಿಬಿಡುತ್ತೆ ಆಟೋಮೆಟಿಕ್ಕು. ಸೊ ಹಂಗೆ ಎಕ್ಸೆಪ್ಟ್ ಆಗಿದೆ. ಸೊ ಆ ಆರ್ಡ್ರಿಗೆ ನಾನು ಟಿಕೆಟ್ನ ರೇಸ್ ಮಾಡಿದ್ದೀನಿ, ಎಲ್ಪ್ಗೆ ಹೋಗ್ಬಿಟ್ಟು ಲೈಕ್ ಟಿಕೆಟ್ನ ರೇಸ್ ಮಾಡಿದ್ದೀನಿ. ರೇಸ್ ಮಾಡಿದ್ರು ಕೂಡ ಅವರು ಕಡೆಯಿಂದ ಕಾಲ್ ಯಾವುದು ಕನೆಕ್ಟೇ ಆಗಲಿಲ್ಲ. 3 ಟೈಮ್ಸ್ ನಾನು ಅಟೆಂಡ್ ಮಾಡಿದೆ, 3 ಟೈಮ್ಸು ಅವ್ರ ಕಡೆಯಿಂದ ಯಾವುದು ಕಾಲ್ ಬಂದಿಲ್ಲ. ಸರಿ ಅಂದ್ಬಿಟ್ಟು ನಾನು ಬೇರೆ ಡ್ಯೂಟಿ ಬಂದಿತ್ತು, ಬೇರೆ ಐಡಿಯಲ್ಲಿ ನಾನು ಸುಮ್ಮನೆ ಆಗ್ಬಿಟ್ಟೆ, ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡು. ಈ ಆರ್ಡ್ರಿಗೆ ನಾನು ನೋಡ್ಕೊಂಡಿಲ್ಲ, ನಾನು ಇದು ಸಂಜೆ 4 ಗಂಟೆಗೇನೋ ಕ್ಯಾನ್ಸಲ್ ಮಾಡಿ ಈಗ 300 ರೂಪೀಸ್ ಪೆನಲ್ಟಿ ಹಾಕಿದ್ದಾರೆ. ಈಗ ನಾನು ತಪ್ಪು ಮಾಡಿದರೆ ಈ 300 ರೂಪೀಸ್, ಈಗ ಅಕಸ್ಮಾತ್ ನಾನು ಈಗೇನು ನೋಡಿ ಯಾವುದೋ ರೆಸ್ಟೋರೆಂಟ್ ಹತ್ರ ಹೋಗ್ಬಿಟ್ಟು ಐಟಮ್ನ ಪಿಕಪ್ ಮಾಡಿ ಏನಾದ್ರು ಐಟಮ್ ಯೂಸ್ ಮಾಡ್ಕೊಂಬಿಟ್ಟು ಇಲ್ಲ ಕಸ್ಟಮರ್ಗೆ ಐಟಮ್ ಕೊಡಲಿಲ್ಲ ಅಂದರೆ ಅವಾಗ ನನಗೆ 300 ಪೆನಲ್ಟಿ ಹಾಕಲಿ, ನಾನು ಒಪ್ಕೊತೀನಿ. ಬಟ್ ನಂದೇನೂ ತಪ್ಪಿಲ್ಲ, ಇವರು 300 ರೂಪೀಸ್ ಪೆನಲ್ಟಿ ಹಾಕ್ತಾರೆ ಅಂತಂದರೆ ನಾನು ಯಾಕೆ ಹಾಕಿಸ್ಕೋಬೇಕು? ಸೊ ಈಗ ಕಸ್ಟಮರ್ಗೆ ಕಾಲ್ ಮಾಡಿಬಿಟ್ಟು ಕೇಳಿದ್ರೆ ಈಗ ಇವ್ರು ಹೇಳ್ತಿರೋದೇನಪ್ಪ ಅಂದರೆ ನಂದೇ ತಪ್ಪು, ನಾನು ಹೋಗಿಲ್ಲ, ನೀವು ಯಾಕೆ ಹೋಗಿಲ್ಲ ಅನ್ನೋದೇ ತಪ್ಪು ಅಂತಿದ್ದಾರೆ. ಸೊ ನನಗೆ ಗೊತ್ತಿದೆ ನಾನು ಇದು ಹೆಂಗೆ ಇದು ಮಾಡಿಸ್ಕೋಬೇಕು ಅಂತ. ಸೊ ಓಕೆ, ಸೊ ನೋಡ್ಕೊಳ್ಳಿ, ಹುಷಾರು, ಈ ಥರ ಎಲ್ಲ ಆಗುತ್ತೆ. ಬಟ್ ಇದು ನನ್ನ ತಪ್ಪಿದೆ ಅಂತಂದರೆ ನಾನು ಒಪ್ಕೊತೀನಿ, ನನ್ನ ತಪ್ಪಿದೆ. ಏನಂತಂದರೆ ಅದು ಬೈ ಮಿಸ್ಸಾಗಿ ಎಕ್ಸೆಪ್ಟ್ ಆಗಿಬಿಟ್ಟಿತ್ತು. ಅದಾದಮೇಲೆ ನಾನು ಒಂದು 3 ಟೈಮ್ಸ್ ಅಟೆಂಡ್ ಮಾಡಿದೆ, ಅದಾದಮೇಲೆ ನಾನು ಬಿಟ್ಬಿಟ್ಟೆ. ಸೊ ಎಷ್ಟು ಸರಿ ಅಂತ ನಾನು ಕಾಲ್ ಮಾಡಬೇಕು, ಇವ್ರು ಕನೆಕ್ಟೇ ಅದು ಗೊತ್ತಿಲ್ಲ, ಕನೆಕ್ಟೇ ಆಗಲಿಲ್ಲ ಅಂದರೆ ಒಂದು 2-3 ಸರಿ ಕನೆಕ್ಟೇ ಆಗಲ್ಲ. ಸೊ ನಾನು ಬಿಟ್ಬಿಟ್ಟೆ. ಅದಾದಮೇಲೆ ಇನ್ನೊಂದು 2-3 ಸರಿ ಟ್ರೈ ಮಾಡಬೇಕಿತ್ತು. ಸೊ ನಾನು ಯಾವುದಾದ್ರು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟೆ. ಸೊ ಈ ಥರ ಎಲ್ಲ ಆಗುತ್ತೆ. ಸೊ ಬಿ ಕೇರ್ಫುಲ್, ಹುಷಾರಾಗಿರಿ, ಇಲ್ಲಾಂದರೆ ನಿಮಗೆ ಅಮೌಂಟ್ಗಳು ಕಟ್ ಆಗುತ್ತೆ.